105 ದಿನದಿಂದ ಇಲ್ದಿರೋ ಫ್ರೆಂಡ್ಶಿಪ್ ಅಂಡ್ ಬಾಂಡಿಂಗ್ ಇನ್ನೊಬ್ರ ಜೊತೆ ಸೇರ್ಕೊಂಡು ಆಯ್ಕೆ ಮೋಕ್ಷಿತ ಇನ್ನೊಬ್ರನ್ನ ಆಚೆ ಇಡ್ತೀಯ. ಜಸ್ಟ್ ಮಿಸ್ ಆಗಿದೆ ನಿಮಗೆ ಟ್ರೋಫಿ. ಜಸ್ಟ್ ಮಿಸ್ ಅಂತ ನಂಗೆ ಎಲ್ಲೂ ಅನಿಸಲಿಲ್ಲ. ನನಗೆ ಏನು ಬೇಕು ಅಂತ ಹೋಗಿದ್ದೆ ಅದು ನನಗೆ ಸಿಕ್ಕಿದೆ. ಯಾರ ಹತ್ರ ಆದ್ರೂ ಟಿಪ್ಸ್ ತಗೊಂಡಿದ್ರೆ ಹೇಗಿರ್ಬೇಕು ಏನಿರ್ಬೇಕು ಯಾರ ಹತ್ರ ಕೇಳ್ಕೊಂಡು ಪ್ರಿಪೇರ್ ಆಗಬೇಕು ಅನ್ನೋದೇನಿಲ್ಲ. ಒಂದಷ್ಟು ಲೈಫ್ ಎಕ್ಸ್ಪೀರಿಯನ್ಸ್ ಇದ್ರಿಂದ ಅದರಲ್ಲೇ ನಾನು ಕಂಟಿನ್ಯೂ ಆಗ್ತಾ ಹೋದೆ. ಸುದೀಪ್ ಸರ್ ನೆಕ್ಸ್ಟ್ ಸೀಸನ್ ಹೋಸ್ಟ್ ಮಾಡಲ್ಲ ಅಂದಾಗ ಎಷ್ಟು ಕೇಳಿ ಫೀಲ್ ಆಗ್ತಿತ್ತು ನಿಮಗೆ? ಸೊ ನನಗೆ ಆ ಫೀಲ್ ಅಂತೂ ಇತ್ತು. ಇಫ್ ಇನ್ ಕೇಸ್ ನಾನು ಹೋಗದೆ ಹೋಗಿದ್ರೆ ವುಡ್ ಹ್ಯಾವ್ ಮಿಸ್ ದಿಸ್ ಬಿಗ್ ಆಪರ್ಚುನಿಟಿ ಅನ್ನೋದಿತ್ತು. ಆ್ಯಂಡ್ ಕೊನೆಯದಾಗ ಅವ್ರ ಕೈಯಲ್ಲಿ ನನ್ನ ಕೈಲಿತ್ತು. ಸೊ ಇದಕ್ಕಿನ್ನ ದೊಡ್ಡ ಗ್ರೇಟ್ ಫೀಲಿಂಗ್ ಇನ್ನು ಯಾವುದೂ ಇಲ್ಲ. ನೀವು ಐ ಲವ್ ಯು ಹೇಳಿಲ್ವಾ ಸರ್ ಭಾಗ್ಯಾಗೆ? ನಾನು ಹೇಳಿದ್ದೆ ಅಂತ ನಾನೇ ಹೇಳಿದ್ದೆ ಆ ಥರ ತುಂಬ ಜನಕ್ಕೂ ಹೇಳಿದ್ದೆ. ನಾನು ಚೈತ್ರಕ್ಕಂಗೆ ಹೇಳಿದ್ದೆ, ಅನುಗೂ ಹೇಳಿದ್ದೆ, ಮಾನಸಂಗೂ ಹೇಳಿದ್ದೆ. ಅದೆಲ್ಲೂ ಕೇಳಿಸಿಲ್ಲ, ಅದೆಲ್ಲೂ ಕಾಣಿಸಿಲ್ಲ, ಅದೆಲ್ಲ ಜನರಲ್ಲಾಗಿ ಹೊರಟೋಯ್ತು. ಇದೊಂದು ಸ್ವಲ್ಪ ಹೈಲೈಟ್ ಆಯ್ತು ಅಷ್ಟೇ, ಬಿಟ್ಟರೆ ಏನಿಲ್ಲ. ಹೆಂಗಿರ್ಬೇಕು ನಿಮಗೆ ಮದುವೆ ಆಗೋ ಹುಡುಗಿ ಗರ್ಲ್ ಫ್ರೆಂಡ್ ಆಗಿರ್ಬೋದು ಅಂದ್ರೆ? 30 ಆಯ್ತಮ್ಮ, ಇನ್ನೂ ಏನು ಕ್ವಾಲಿಟೀಸ್ ಹೇಳ್ಕೊಂಡು ಕೂತ್ಕೊಳ್ಳೋದು. ಈಗ ನಮ್ಮನ್ನು ಅಡ್ಜಸ್ಟ್ ಮಾಡಿಕೊಂಡು ಇಂಡಸ್ಟ್ರಿಗೆ ಸಪೋರ್ಟಿವ್ ಆಗಿರೋ ಅಂತ ಯಾರು ಸಿಕ್ಕಿದ್ರು ಓಕೆ. ನಮಗೆ ಸಿಗೋದೇ ಕಷ್ಟ ಇಂಡಸ್ಟ್ರಿಲಿರೋರಿಗೆ. ನಮ್ಮ ಜೊತೆ ಈಗ ಬಿಗ್ ಬಾಸ್ ರನ್ನರ್ ಅಪ್ ಆಗಿರುವಂತಹ ತ್ರಿವಿಕ್ರಮ್ ಅವರಿದ್ದಾರೆ. ಟಾಸ್ಕ್ ಮಾಸ್ಟರ್ ಅಂತಾನೆ ಫೇಮಸ್ಸು. ಹಾಗೆ ಇವರ ಕೌಂಟರ್ಗೆ ಇಡೀ ಬಿಗ್ ಬಾಸ್ ಮನೆ ಮಂದಿಯೆಲ್ಲ ಸ್ವಲ್ಪ ಸೈಲೆಂಟೇ ಆಗಿಬಿಟ್ಟಿದ್ರು. ಇವರು ಎದುರಾಳಿ ಅಂತ ಗೊತ್ತಾದರೆ ಎಲ್ಲರೂ ನಡುಕ್ತಾ ಇದ್ರು ಅಂತ ಬಿಗ್ ಬಾಸೇ ಹೇಳಿದ್ಮೇಲೆ ಇನ್ನು ಜನ ಹೇಳ್ದೆ ಇರ್ತಾರ. ಬನ್ನಿ ಇವತ್ತು ಟಾಸ್ಕ್ ಮಾಸ್ಟರ್ ಹತ್ರನೇ ಮಾತಾಡೋಣ. ನಮ್ಮ ಜೊತೆ ಇದ್ದಾರೆ. ಸರ್, ಹೇಗಿದೆ ಬಿಗ್ ಬಾಸ್ ಕಂಪ್ಲೀಟ್ಲಿ ಮುಗಿಸ್ಕೊಂಡು 120 ಡೇಸ್ ಆದಮೇಲೆ ಆಚೆ ಬರ್ತಿದ್ದೀರಾ? ಫೀಲ್ ಹೇಗಿದೆ? ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಟೈಮ್ ಕೊಟ್ಟು ನಾನು ಇಂಟರ್ವ್ಯೂ ಮಾಡ್ತಾ ಇರೋದಕ್ಕೆ. 120 ಡೇಸ್ ಆದಮೇಲೆ ಇಲ್ಲಿ ಬಂದು ಈ ಥರ ಎಲ್ಲ ಇಂಟರ್ವ್ಯೂಸ್ ಕೊಡ್ತಾ ಇರೋದು, ಅಲ್ಲಿನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿದೆ ಮೇಡಮ್. ಆ್ಯಂಡ್ ಆಚೆ ಕಡೆನೂ ಕೂಡ ಜನಗಳ ರೆಸ್ಪಾನ್ಸ್ ಚೆನ್ನಾಗಿದೆ. ಆ್ಯಂಡ್ ಎಲ್ಲೋ ನೀನು ಆಡಿದ ಟಾಸ್ಕ್ ಇಷ್ಟ ಆಯಿತು, ನೀನು ಇದ್ದಿದ್ದ ರೀತಿ ಇಷ್ಟ ಆಯಿತು ಅಂತ ಹೇಳಬೇಕಾದ್ರೆ. ಆ್ಯಂಡ್ ನಾನು ಎಲ್ಲೋ ಹೋಗಿದ್ದ ಕೆಲಸ ಕಂಪ್ಲೀಟ್ ಆಯಿತು ಅಂತ ಅಂದ್ಕೊಂಡೆ. ತುಂಬಾ ಖುಷಿ ಇದೆ ಇದ್ರ ಬಗ್ಗೆ. ಸರ್, ಈಗ ಜಸ್ಟ್ ಮಿಸ್ ಆಗಿದೆ ನಿಮಗೆ ಟ್ರೋಫಿ. ಅದ್ರ ಬಗ್ಗೆ ಬೇಜಾರಿದೆಯಾ ಅಥವಾ ಖುಷಿ ಇದೆಯಾ? ಜಸ್ಟ್ ಮಿಸ್ ಅಂತ ನಂಗೆ ಎಲ್ಲೂ ಅನಿಸಲಿಲ್ಲ. ನನಗೇನು ಬೇಕು ಅಂತ ಹೋಗಿದ್ದೆ ಅದು ನನಗೆ ಸಿಕ್ಕಿದೆ. ಅಂದರೆ ಯಾವಾಗ ಬಿಗ್ ಬಾಸ್ ಮನೆ ಬಿಟ್ಟು ಆಚೆ ಗೇಟ್ ಓಪನ್ ಮಾಡ್ಕೊಂಬಂಡೆ, ಅಲ್ಲಿ ಜನಗಳು ನನಗೆ ಕೂಗ್ತಿದ್ದಂಥ ರೀತಿ, ನನ್ನ ಇಷ್ಟಪಟ್ಟಂಥ ರೀತಿ, ನನಗೇನು ಹೋಗಿ ಆ ಸ್ಟೇಜ್ ಮೇಲೆ ಏನು ತೊಗೋಬೇಕಾಗಿತ್ತು ಅದನ್ನು ಕಂಪ್ಲೀಟ್ ಮಾಡಿಕೊಂಡೆ ಅಂತ ಅನ್ನಿಸ್ತು. ನನ್ನ ಟಾರ್ಗೆಟಿಗೆ ನಾನು ರೀಚ್ ಆಗಿದ್ದೀನಿ ಅಂತ ಅನ್ನಿಸ್ತು. ಸೊ ಅದ್ರ ಬಗ್ಗೆ ಬೇಜಾರು ಮಾಡ್ಕೊಳ್ಳೋ ಅಂಥದ್ದು ನನಗೇನಿಲ್ಲ. ಈ ಹಿಂದೆ ನೀವು ಬಿಗ್ ಬಾಸ್ OTT ಕೂಡ ಹೋಗಿದ್ರಿ. ಅದಾದ್ಮೇಲೆ ಈಗ ಬಿಗ್ ಬಾಸ್ ಶೋಗೆ ಹೋಗಿದ್ದೀರಾ. ಅಂದರೆ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನಿತ್ತು? ನಿಮ್ಮ ಬಿಗ್ ಬಾಸ್ OTTಯಲ್ಲಿ ನಿಮಗೆ ಇರೋಕ್ಕಾಗಲಿಲ್ಲ ಅನ್ನೋದು ಕೂಡ ಒಂದಷ್ಟು ವಿಷಯಗಳು ಬಂತು ಹೊರಗಡೆ. ಆ ಮಿನಿ ಬಿಗ್ ಬಾಸ್ ಅನ್ನೋದು ಇದ್ದಿದ್ದೆ 5 ಡೇಸ್ ಅಷ್ಟೇ ನಮಗೆ. ಸೊ ಇರೋಕ್ಕಾಗಲಿಲ್ಲ ಅಂತ ಎಲ್ಲೂ ಇರಲಿಲ್ಲ. ಆ್ಯಂಡ್ ಆವಾಗ ನಮಗೆ ಇದ್ದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಬೇರೆ. ಯಾಕಂದರೆ ನಾವು ಹೋಗಿದ್ದಿದ್ದು ಗೆಸ್ಟ್ಗಳ ಥರ ಮಿನಿ ಬಿಗ್ ಬಾಸಿಗೆ. ಅದೊಂದು ಟ್ರಯಲ್ ಶೂಟ್ ಥರನೇ ಇತ್ತು ನಮಗೆ. ಸೊ ನಮಗಲ್ಲಿ ಗ್ರಾಸರೀಸ್ ಆಗಲಿ ಮಿಕ್ಕಿದ್ದು ಏನೇ ಬೇಕಾದರೂ ನಮಗೆ ಬಿಗ್ ಬಾಸ್ ಪ್ರೊವೈಡ್ ಮಾಡೋರು. ಒಂದಷ್ಟು ಟಾಸ್ಕ್ಗಳಿರ್ತಾಯಿತ್ತು. ಟಾಸ್ಕ್ಗಳನ್ನೆಲ್ಲ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೊತಾ ಇದ್ವಿ. ಸೊ ಅಲ್ಲಿ ನನಗೆ ಇರೋಕ್ಕಾಗಲಿಲ್ಲ ಅನ್ನೋದು ನನಗೆಲ್ಲೂ ಇರಲಿಲ್ಲ. 5 ದಿವಸ ಆರಾಮಾಗಿ ಟ್ರಿಪ್ ಹೋಗಿದ್ದೀನಿ ಅಂತ ಅಂದ್ಕೊಂಡು ಟ್ರಿಪ್ ಹೋಗಿರೋ ಥರನೇ ಆಚೆ ಬಂದೆ. ಸೊ ಐ ವಾಸ್ ಗುಡ್ ಎನಫ್ ಟು ದೇರ್. ಲೈಕ್ ಮಿನಿ ಬಿಗ್ ಬಾಸ್ಗೆ ಹೆಂಗಿರಬೇಕು ಹಂಗಿದ್ದೆ ನಾನು. ಈಗ ಬಿಗ್ ಬಾಸ್ ದೊಡ್ಡ ಮನೆ, ನೀವು ದೊಡ್ಡ ಮನೆಗೆ ಅಂತ ಬಂದಾಗ ಇಟ್ ಇಸ್ ಅ ಜರ್ನಿ. 120 ದಿನದ ಜರ್ನಿಗೆ ಹೆಂಗೆ ಬೇಕು ಹಂಗೆ ಪ್ರಿಪೇರ್ ಆಗ್ತೀವಿ. ಈಗ ನಾವು ಫಾರ್ ಎಕ್ಸಾಂಪಲ್ ನಾವೊಂದು ಮನೆಯಿಂದ ಹೋಗಿ ತರಕಾರಿ ತೊಗೊಂಬರೋದಕ್ಕೆ ಏನು ಡ್ರೆಸ್ ಹಾಕೊಂಡು ಹೋಗಬೇಕು ಅಂತ ನಮಗೆ ಗೊತ್ತಿರುತ್ತೆ. ಸೊ ಅಷ್ಟು ಪ್ರಿಪ್ರೇಷನ್ ಮಿನಿ ಬಿಗ್ ಬಾಸ್ಗಿತ್ತು. ಸೊ ಇಲ್ಲಿಂದ ಒಂದು ಕಾಶ್ಮೀರ್ಗೆ ಹೋಗಬೇಕು ಅನ್ನೋ ಜರ್ನಿ ಇದ್ದಾಗ ಏನೇನು ಪ್ರಿಪೇರ್ ಮಾಡ್ಕೋಬೇಕು, ಸೊ ಹೆಂಗಿರಬೇಕು ಅನ್ನೋದೆಲ್ಲ ಒಂದು ಜರ್ನಿ ಇತ್ತು. ಸೊ ಆ ಜರ್ನಿಗೆ ನಾನು ರೆಡಿಯಾಗಿ ಹೋಗಿದ್ದೆ. ಸೊ ಎಲ್ಲೆಲ್ಲಿ ಕೋಪ ಕಂಟ್ರೋಲ್ ಮಾಡ್ಕೋಬೇಕು, ತಾಳ್ಮೆಯಿಂದ ಇರಬೇಕು, ಈ ಥರದಕ್ಕೆಲ್ಲ ಒಂದಷ್ಟು ಪ್ರಿಪೇರ್ ಆಗಿ ಹೋಗಿದ್ದೆ. ಸೊ ಹಂಗೆ ನನ್ನ ಜರ್ನಿನ ಕಂಪ್ಲೀಟ್ ಮಾಡ್ಕೊಂಬಂದೆ ನಾನು. ಸರ್, ಈಗ ಈ ನಿಮಗೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಒಂದಷ್ಟು ಜನ ಫ್ರೆಂಡ್ಸ್ ಇರ್ತಾರೆ. ಸೊ ಯಾರ ಹತ್ರ ಆದರೂ ಟಿಪ್ಸ್ ತೊಗೊಂಡಿದ್ರೆ ಹೇಗಿರಬೇಕು ಏನಿರಬೇಕು? ನನಗೆ ಟಿಪ್ಸ್ ಅಂತ ಏನೂ ಅವಶ್ಯಕತೆ ಇರಲಿಲ್ಲ. ಆ್ಯಂಡ್ ಐ ವಾಸ್ ಗುಡ್. ನನಗೇನು ಗೊತ್ತಿತ್ತು ಅದನ್ನೇ ಪ್ಲೇನಾಗಿ ಹೋಗಿ ಆಟ ಆಡೋಣ. ಇಫ್ ಇನ್ ಕೇಸ್ ನಾನು ಏನಾದರೂ ಕೇಳಿಸ್ಕೊಂಡು ಹೋದರೆ ಅಲ್ಲಿ ನಾನು ಆಟ ಬೇರೆ ಥರ ಆಗ್ಬೋದು ಅನ್ನೋದಕ್ಕೋಸ್ಕರ ನಾನೇನು ಪ್ರಿಪೇರ್ ಆಗಿರಲಿಲ್ಲ. ಯಾರ ಹತ್ರ ಕೇಳ್ಕೊಂಡು ಪ್ರಿಪೇರ್ ಆಗಬೇಕು ಅನ್ನೋದೇನಿರಲಿಲ್ಲ. ಒಂದಷ್ಟು ಲೈಫ್ ಎಕ್ಸ್ಪೀರಿಯನ್ಸ್ ಇದ್ರಿಂದ ಅದರಲ್ಲೇ ನಾನು ಕಂಟಿನ್ಯೂ ಆಗ್ತಾ ಹೋದೆ. ಸರ್, ಹಾಗೆ ಬಿಗ್ ಬಾಸ್ ಮನೆಗೆ ಫಸ್ಟ್ ಡೇ ಎಂಟರ್ ಆದಾಗ ಲಾಸ್ಟ್ ಡೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೇಕಂದ್ರೆ ಅಂದರೆ ಯೂಶ್ವಲಿ ಇರುತ್ತೆ ಫಸ್ಟ್ ಡೇ, ಅಯ್ಯೋ ಫೈನಲ್ವರೆಗೂ ಇರಬೇಕಲ್ಲ, ಇಂಥವ್ರ ಜೊತೆ ಹೆಂಗಪ್ಪ ಬದುಕೋದು ಅನ್ನೋದು ಒಂದು ಕಡೆ ಇದ್ದರೆ, ಇವಾಗ ಹೋಗೋಕ್ಕೆ ಮನ್ಸು ಬರ್ತಿಲ್ಲ ಅನ್ನೋ ಮಾತುಗಳು ಹೇಳ್ತಾ ಇದ್ರಿ. ಸೊ ಏನೆಲ್ಲ ಆ ಮಿಡಲಲ್ಲಿ ನಡೆದಿರುತ್ತಲ್ಲ ಒಂದಷ್ಟು ಇನ್ಸಿಡೆಂಟ್ಸ್, ಅದು ಎಷ್ಟು ಭಾರ ಅನಿಸುತ್ತೆ ಮನಸ್ಸಿಗೆ? ಇನ್ಷಿಯಲಿ ಮನೆ ಒಳಗೆ ಹೋಗ್ಬೇಕಾದ್ರೆ ಇರೋ ಫ್ರೆಂಡ್ಸ್ಗಳನ್ನೆಲ್ಲ ಬಿಟ್ಟು ಹೋಗಬೇಕು. ನಂದೇನೋ ಒಂದು ಕಂಫರ್ಟ್ ಝೋನ್ ಅಂತ ಇರುತ್ತೆ ಮನೇಲಿ. ಸೊ ಅದನ್ನೆಲ್ಲ ಬಿಟ್ಟು, ತಾಯಿನ ಬಿಟ್ಟು, ಫ್ರೆಂಡ್ಸ್ಗಳನ್ನ ಬಿಟ್ಟು ಹೋಗಬೇಕು.
ಇನ್ನೂ ಒಂದಷ್ಟು ಸಿನಿಮಾ ಕೆಲಸಗಳು ಮಾಡ್ತಿದ್ವಿ, ಅದನ್ನೆಲ್ಲ ಬಿಟ್ಟು ಹೋಗಬೇಕು ಅನ್ನೋದು ಒಂದು ಟೆನ್ಷನ್ ಇಟ್ಕೊಂಡು ಮನೆ ಒಳಗೆ ಹೋದೆ. ಆ್ಯಂಡ್ ಮನೆ ಒಳಗೆ ಹೋದಾಗ ನನಗೆ ಒಂದಷ್ಟು ಗೊತ್ತಿಲ್ಲದೆ ಒಂದಷ್ಟು ಜನದ ಫ್ರೆಂಡ್ಶಿಪ್ ಆಗುತ್ತೆ. ಸೊ ಆರಾಮಾಗಿದ್ವಿ, ಯಾವುದು EMI ಟೆನ್ಷನ್ಸ್ ಇರಲಿಲ್ಲ, ಟೈಮ್ ನೋಡಬೇಕು, ಮೊಬೈಲ್ ಟೆನ್ಷನ್ಸ್ ಇರಲಿಲ್ಲ, ಗಾಸಿಪ್ಸ್ ಇರಲಿಲ್ಲ ಯಾವುದು ಹೊರಗಡೆದು. ನಮ್ಮ ಆಟ ಆಯಿತು, ನಾವಾಯಿತು, ಮನೆ ಆಯಿತು ಅಂತ ಇದ್ದವ್ರು ಬಿಗ್ ಬಾಸ್ ಮನೆಯಲ್ಲಿ. ಸೊ ಎಕ್ಸಿಟ್ ಆಗಬೇಕಾದ್ರೆ ಈ ಎಲ್ಲ ಇದು ನನಗೆ ಕಾಡಕ್ಕೆ ಸ್ಟಾರ್ಟ್ ಆಯಿತು. ಸೊ ಈ ಮನೆಯಲ್ಲೋ ಮಿಸ್ ಮಾಡ್ಕೊತೀವಿ, ಕೂತ್ಕೊಂಡು ಎಂಜಾಯ್ ಮಾಡಿದಂಥ ಜಾಗಗಳನ್ನ ಮಿಸ್ ಮಾಡ್ಕೊತೀವಿ, ಆ ಬಿಗ್ ಬಾಸ್ ಧ್ವನಿನ ಮಿಸ್ ಮಾಡ್ಕೊತೀವಿ. ಸೊ ಈ ವಿಚಾರಗಳೆಲ್ಲ ಆಚೆ ಬರ್ಬೇಕಾದ್ರೆ ತುಂಬ ಭಾರ ಅನ್ನಿಸ್ತು. ಸೊ ಅದಕ್ಕೆ ಬಿಟ್ಟು ಹೋಗ್ಬೇಕಾ ಅಂತ ಒಂದು ಕ್ವಶನ್ಗಳು ಕೇಳಿದ್ವಿ. ಸೊ ಅನ್ಫಾರ್ಚುನೇಟ್ಲಿ ವಿ ರೀಚ್ ದ ಡೆಸ್ಟಿನೇಷನ್ ಅನ್ನೋದಿತ್ತಲ್ಲ, ಡೋರಿಂದ ಆಚೆ ಸುದೀಪ್ ಅಣ್ಣನೇ ಕರ್ಕೊಂಬರ್ಬೇಕಾಗಿತ್ತು ಅನ್ನೋದಿತ್ತಲ್ಲ, ಅಲ್ಲಿವರೆಗೂ ಇದ್ವಿ ಅನ್ನೋದು ನಮಗೆ ಖುಷಿ ಇದೆ. ನೋಡಿ ಎಷ್ಟು ಲಕ್ಕಿ ಅಂದರೆ ನೀವು ಹನುಮಂತ್ ಅವರು, ರಜತ್ ಅವರು ಫಸ್ಟ್ ಡೇ ಸುದೀಪ್ ಸರ್ನ ಮೀಟ್ ಮಾಡಿಕೊಂಡೇ ಒಳಗೆ ಹೋಗ್ತೀರಾ. ಆ್ಯಂಡ್ ಅವರೇ ಬಂದು ಹೊರಗಡೆ ಕರ್ಕೊಂಬರ್ತಾರೆ. ಆ್ಯಂಡ್ ಇದು ಅವ್ರ ಲಾಸ್ಟ್ ಸೀಸನ್ ಅಂತ ಕೂಡ ಅನೌನ್ಸ್ ಮಾಡಿದ್ದಾರೆ. ಇಫ್ ನೀವು ಈ ಸೀಸನ್ ಹೋಗಿಲ್ಲ ಅಂದಿದ್ರೆ ಸುದೀಪ್ ಸರ್ ನೆಕ್ಸ್ಟ್ ಸೀಸನ್ ಹೋಸ್ಟ್ ಮಾಡಲ್ಲ ಅಂದಾಗ ಎಷ್ಟು ಕೇಳಿ ಫೀಲ್ ಆಗ್ತಿತ್ತು ನಿಮಗೆ? ಸುದೀಪಣ್ಣ ಇಲ್ದಿದ್ದು ಶೋಗೆ ಹೋಗಿದ್ರೆ ನನಗೊಂಥರ ಗರ್ಭಗುಡಿಲಿ ದೇವ್ರು ಇಲ್ದಂಗೆ ಹೋದಂಗೆ ಇರ್ತಾಯಿತ್ತು. ಸೊ ನನಗೆ ಆ ಫೀಲ್ ಅಂತೂ ಇತ್ತು. ಇಫ್ ಇನ್ ಕೇಸ್ ನಾನು ಹೋಗದಲ್ಲೇ ಹೋಗಿದ್ದಿದ್ರೆ ಐ ವುಡ್ ಹ್ಯಾವ್ ಮಿಸ್ ದಿಸ್ ಬಿಗ್ ಆಪರ್ಚುನಿಟಿ ಅನ್ನೋದಿತ್ತು. ಆ್ಯಂಡ್ ಕೊನೆಯದಾಗ ಅವ್ರ ಕೈಯಲ್ಲಿ ನನ್ನ ಕೈಲಿತ್ತು. ಸೊ ಇದಕ್ಕಿನ್ನ ದೊಡ್ಡ ಗ್ರೇಟ್ ಫೀಲಿಂಗ್ ಇನ್ಯಾವುದೂ ಇಲ್ಲ. ಸೊ ಡೆಫಿನೆಟ್ಲಿ ಮಿಸ್ ಮಾಡ್ಕೊತಾ ಇದ್ದೆ. ಇಫ್ ಇದನ್ನು ನಾನು ಹೋಗ್ದಲ್ಲೇ ಹೋಗಿದ್ದಿದ್ರೆ ನನಗೇನು ಸಿಗಬೇಕು ಅನ್ನೋದಿತ್ತು, ಅದು ಸಿಗ್ತಾ ಇರಲಿಲ್ಲ ಅಂತ ಅನ್ಕೊತೀನಿ. ಸರ್ ಹಾಗೆ ನಿಮಗೆ ಸುದೀಪ್ ಸರ್ ಹಿಂದೆನೂ ಗೊತ್ತು, ಅಂದರೆ ಬಿಗ್ ಬಾಸ್ ಮನೆಗೆ ಹೋಗೋಕ್ಕೂ ಮುಂಚೆಯಿಂದನೂ ನೀವು ಸುದೀಪ್ ಸರ್ ಹತ್ರ ಒಡನಾಟ ಇತ್ತು. ಬಿಗ್ ಬಾಸ್ ಮನೇಲಿ ಅವ್ರನ್ನ ನೋಡೋದಕ್ಕೆ ಹೇಗೆ ಫೀಲ್ ಆಗ್ತಿತ್ತು? ಅಂದರೆ ಅವರು ಕಂಪ್ಲೀಟ್ಲಿ ನೀವು ಆ್ಯಸ್ ಎ ಕಂಟೆಸ್ಟೆಂಟೇ ನೋಡಿದ್ದಾರೆ ನಿಮ್ಮನ್ನು, ಆ ಥರ ನಾವು ನೋಡೋದಾದರೆ. ಸೊ ಏನೆಲ್ಲ ನಿಮಗೆ ಚೇಂಜಸ್ ಅಂತ ಅನ್ನಿಸ್ತು? ಏನೆಲ್ಲ ಪಾಠಗಳನ್ನ ನೀವು ಕಲ್ತಿದ್ದೀರಾ? ನನಗೆ ನಮ್ಮ ಕ್ರಿಕೆಟಲ್ಲಿ ಇರಬೇಕಾದ್ರೆ ಒಬ್ಬ ಅಣ್ಣನ ಜೊತೆಗೆ ಆಟ ಆಡ್ತಿದ್ದೀವಿ ಅನ್ನೋ ಕಂಫರ್ಟ್ ಝೋನ್ ಇತ್ತು. ಇಲ್ಲಿ ನಾನು ಕಂಟೆಸ್ಟೆಂಟ್ ಆಗಿ ಕೂತಾಗ ಯಾರೋ ಒಬ್ರು ಸ್ಟ್ರಿಕ್ಟ್ ಟೀಚರ್ ಎದುರುಗಡೆ ಕೂತಿದ್ದೀನಿ ಅನ್ನೋ ಅಷ್ಟು ಡಿಫ್ರೆನ್ಸ್ ಇರ್ತಾಯಿತ್ತು. ಆ್ಯಂಡ್ ಯಾವತ್ತೂ ಅವ್ರು ಬಯಾಸ್ಡಾಗಿ ನನಗೆ ಗೊತ್ತು ಅಂತ ಅಂದ್ಬಿಟ್ಟು ಯಾರಿಗೋ ಎಕ್ಸ್ಟ್ರಾ ಮಾತಾಡೋದು, ಗೊತ್ತಿಲ್ಲ ಅಂತ ಯಾಕೆ ಇವ್ರ ಹತ್ರ ಕಡಿಮೆ ಮಾತಾಡಿರ್ತಾರೆ, ಯಾವತ್ತೂ ಮಾಡಿದವರಲ್ಲ. ಅವ್ರಿಗೆ ಕಂಟೆಸ್ಟೆಂಟ್ಸ್ ಎಲ್ಲರೂ ಅವ್ರ ಫ್ಯಾಮಿಲಿ ಮೆಂಬರ್ ಅಂತ ಡಿಸೈಡ್ ಮಾಡ್ಕೊಂಡು ಮಾತಾಡ್ತಾರೆ. ಸೊ ಯಾವಾಗ ತಪ್ಪು ಮಾಡಿದ್ದೀವಿ ಅವಾಗ ಕಡ್ಡಿಲಿ ಹೊಡೆದಿದ್ದಾರೆ, ಯಾವಾಗ ಚೆನ್ನಾಗಿ ಕೆಲಸ ಮಾಡಿದ್ದೀವಿ ಇವಾಗ ಪ್ರೀತಿಯಿಂದ ತೊಡೆ ಮೇಲೆ ಕೂರ್ಸ್ಕೊಂಡು ಬುದ್ಧಿ ಹೇಳಿದ್ದಾರೆ. ಸೊ ಈ ಥರದ ವಿಷಯಗಳೆಲ್ಲ ನನಗೆ ಆ ಡಿಫ್ರೆನ್ಸಸ್ ಕಾಣಿಸ್ತಾ ಇತ್ತು. ಒಬ್ಬ ಅಣ್ಣನಿಗೂ ಒಬ್ಬ ಸ್ಟ್ರಿಕ್ಟ್ ಮಾಸ್ಟರ್ಗೂ ಏನು ಡಿಫ್ರೆನ್ಸ್ ಇರಬೇಕೋ ಆ ಡಿಫ್ರೆನ್ಸ್ ಹಂಗೆ ಅಚ್ಚುಕಟ್ಟಾಗಿ ಕಾಣಿಸ್ತಾ ಇತ್ತು. ಹಾಗೆ ಬಿಗ್ ಬಾಸ್ ಶೋ ನಡೆಸ್ಕೊಡ್ಬೇಕಾದ್ರೇ ಅಂದರೆ ಈ ಸೀಸನಲ್ಲೇ ಅವ್ರ ತಾಯಿ ಕೂಡ ನಿಧನರಾಗ್ತಾರೆ. ಅದು ಯೋಗರಾಜ್ ಸರ್ ಬಂದು ನಿಮಗೆಲ್ಲ ತಿಳಿಸ್ತಾರೆ. ನಿಮಗೆ ಅವರ ಫ್ಯಾಮಿಲಿ ಜೊತೆ ಎಷ್ಟು ಒಳ್ಳೆ ಬಾಂಡಿಂಗ್ ಇತ್ತು? ಹಾಗೆ ಸುದೀಪ್ ಸರ್ ತಾಯಿ ಬಗ್ಗೆ ಏನು ಹೇಳ್ತೀರಾ? ನಾನು ಸುದೀಪ್ ಅಣ್ಣನ ತಾಯಿನ ಅಷ್ಟೊಂದು ನೋಡಿಲ್ಲ, ಬಟ್ ನೋಡಿದ್ದೀನಿ ನಾನು. ನೋಡಿ ಅವ್ರ ಆಶೀರ್ವಾದ ಎಲ್ಲ ತೊಗೊಂಡಿರೋದಿದೆ. ನಾವು ಪ್ರತಿ ಮ್ಯಾಚ್ಗೆ ಹೋಗ್ಬೇಕಾದ್ರೆ ಅಣ್ಣ ಅವ್ರ ಜೊತೆಗೆ ವೀಡಿಯೋ ಕಾಲಲ್ಲಿ ನಮ್ಮನ್ನ ಹತ್ರ ಎಲ್ಲ ಮಾತಾಡ್ಸೋರು. ಸೊ ಆ ಒಂದು ಬಾಂಡಿಂಗ್ ಇದೆ. ಸೊ ಅಂಥ ಮಗನ ಭೂಮಿ ಕೊಟ್ಟಿದ್ದಾರೆ. ಆ್ಯಂಡ್ ನಾವು ಇಡೀ ಕರ್ನಾಟಕ ಇಷ್ಟಪಡುವಂಥ ವ್ಯಕ್ತಿ ಅಂಥವ್ರನ್ನ ನಮಗೆ ಕೊಟ್ಟು ನಮಗೆ ಪರಿಚಯ ಮಾಡಿಸಿದ್ದಾರೆ. ಅಂತ ವ್ಯಕ್ತಿ ಹೋದಾಗ ಎಲ್ಲರಿಗೂ ಕಣ್ಣಲ್ಲಿ ನೀರು ಬಂತು. ಅನ್ಫಾರ್ಚುನೇಟ್ ಅಣ್ಣ ಆ ಟೈಮಲ್ಲಿ ಇರೋಕ್ಕಾಗಲಿಲ್ಲ ಅನ್ನೋದೊಂದಿತ್ತು ಎಲ್ಲರಿಗೂ. ಎಲ್ಲರಿಗೂ ತುಂಬಾ ಭಾರನೇ ಆಯಿತು, ಅಂದರೆ ತುಂಬ ದುಃಖ ಆಯಿತು. ಯಾವುದೋ ಮಾಡಿದ ಮಿಸ್ಟೇಕಿಗೆ ಅವ್ರು ತುಂಬ ಲಾಂಗ್ ಅವರ್ಸ್ ನಿಂತ್ಕೊಂಡು ಅದನ್ನೆಲ್ಲ ಮಾತಾಡಿ ಹೋಗ್ಬೇಕಾಯ್ತು ಅನ್ನೋದೊಂದೆಲ್ಲ ಇತ್ತು. ಸೊ ತುಂಬಾ ಬೇಜಾರಾಯಿತು ಅವಾಗ. ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಆ ಫೀಲಿಂಗ್ಸ್ನ, ಬಟ್ ತುಂಬ ಬೇಜಾರಾಯಿತು. ಆ್ಯಂಡ್ ಆ ವ್ಯಕ್ತಿ ಬಗ್ಗೆ ತುಂಬ ಇನ್ನೂ ಒಂದು ಪ್ರೌಡ್ ಫೀಲಿಂಗ್ ಬಂತು. ಅಷ್ಟು ಇದಾಗಿದ್ರೂ, ಅಷ್ಟು ಕ್ರಿಟಿಕಲ್ ಸಿಚುವೇಶನ್ ಇದ್ದರೂ ಈ ಸ್ಟೇಜ್ನ ಬಿಟ್ಟೋಗಲಿಲ್ಲ. ಆ್ಯಂಡ್ ಅವ್ರ ಕರ್ತವ್ಯನಿಷ್ಠೆ ನಮಗೆಲ್ಲ ತುಂಬ ಗ್ರೇಟ್ ಅನ್ನಿಸ್ತು. ಯಾವಾಗ ಒಬ್ಬ ಮೆನ್ಸರ್ ಸ್ಪೆಷಲ್ ಅನ್ನಿಸ್ತಾನೆ ಈ ಥರ ವಿಚಾರಗಳಲ್ಲಿ, ಅವ್ರ ಸ್ಟ್ಯಾಂಡ್ಸ್ ತಗೊಳ್ಳೋ ರೀತಿಗಳಲ್ಲಿ, ಅವ್ರು ಮಾಡೋ ಕೆಲಸನ ಎಷ್ಟು ಪ್ರೀತಿಸ್ತಾರೆ ಅನ್ನೋ ವಿಷಯಗಳಲ್ಲಿ ನಮ್ಗೆ ಇಷ್ಟ ಆಗ್ತಾ ಹೋದರು. ಸೊ ಈಸ್ ಆ್ಯನ್ ಇನ್ಸ್ಪಿರೇಷನ್ ಲೈಕ್ ತುಂಬ ಜನಕ್ಕೆ, ನಮ್ಮಂಥ ಯಂಗ್ಸ್ಟರ್ಸ್ಗಳಿಗೆ. ಆ್ಯಂಡ್ ಈ ಸ್ಟುಡ್ ಅಪ್, ಅಂದರೆ ಇನ್ನೂ ಒಂದು ಸ್ವಲ್ಪ ಇನ್ನೊಂದು ಲೆವೆಲ್ ಮೇಲೆ ಹೋದರು ಅಂತ ಅನಿಸುತ್ತೆ ನನಗೆ. ಸರ್, ಬಿಗ್ ಬಾಸ್ ಮನೆಯಲ್ಲಿ ನೀವು ಒಂಥರ ಟಫ್ ಫೈಟರ್ ಕಂಟೆಸ್ಟೆಂಟ್. ನೀವು ರಂಜಿತ್ ಅವರಿಬ್ಬರು ಲಾಸ್ಟ್ವರೆಗೂ ಇರಬೇಕಂತ ಅನ್ಕೋತಿದ್ವಿ. ಆದರೆ ಅನ್ಫಾರ್ಚುನೇಟ್ಲಿ ರಂಜಿತ್ ಅವರು ಬೇಗ ಬರ್ತಾರೆ. ನೀವು ಏನಾದರೂ ಅವ್ರ ಥರನೇ ಪುಷ್ ಮಾಡಿದರೆ ಅಥವಾ ಸ್ಟ್ಯಾಂಡ್ ತೊಗೊಂಡಿದ್ರೆ ಹೊರಗಡೆ ಬಂದುಬಿಡ್ತಿದ್ರೇನೋ? ಅಂದರೆ ಬಿಕಾಸ್ ನಿಮಗೆ ಕೋಪ ಜಾಸ್ತಿ ಅಂತ ನಾವು ಕೇಳಿದ್ದೀವಿ. ಅಂದರೆ ನನಗೆ ತುಂಬ ಸ್ಟ್ರಿಕ್ಟಾಗಿ ಗೊತ್ತಿತ್ತು, ಇಲ್ಲಿ ಯಾರನ್ನೇ ಬೇರೆಯವ್ರನ್ನ ನಾವು ಏನಾದ್ರು ಕೈ ಎತ್ತಿದ್ವಿ ಅಂತಂದರೆ ನಾವು ಆಚೆ ಬರ್ತೀವಿ ಅಂತ. ರಂಜಿತ್ಗೂ ಗೊತ್ತಿತ್ತು. ಅದೊಂದು ಏನೋ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್, ಅನ್ನೋ ಹೀಟ್ ಆಫ್ ದ ಮೂಮೆಂಟ್ ಅಂತ ಹೇಳ್ತೀವಲ್ಲ, ಅದರಲ್ಲಾಗಿರೋದು ಅಷ್ಟೇ. ಆ್ಯಂಡ್ ರಂಜಿತ್ ಏನು ಹೊಡೆದೂ ಇಲ್ಲ, ಅದು ಪುಷ್ ಮಾಡಿರೋದಷ್ಟೇ. ಅದೊಂದು ಹೀಟ್ ಆಫ್ ದ ಮೂಮೆಂಟಲ್ಲಿ ಆಗಬಾರ್ದಾಗಿತ್ತು. ಆ್ಯಂಡ್ ಡೆಫಿನೆಟ್ಲಿ ನಾನು ಆ ಪೊಸಿಷನ್ಲಿ ಇದ್ದಿದ್ದರೆ ಆ್ಯಂಡ್ ಆ ಹೀಟ್ ಆಫ್ ದ ಮೂಮೆಂಟಲ್ಲಿ ನಾನು ಏನಾದರೂ ಯಾಮಾರಿದ್ದಿದ್ರೆ ನಾನು ಆಚೆ ಬರೋದಂತೂ ಖಂಡಿತನೇ ಆಗಿತ್ತು. ಯಾಕಂದರೆ ಬಿಗ್ ಬಾಸ್ ಮನೆಯಲ್ಲಿ ಆ ಥರದ್ದೆಲ್ಲ ನಡೆಯೋಕ್ಕೆ ಬಿಡೋದೇ ಇಲ್ಲ. ಡೆಫಿನೆಟ್ಲಿ ನಾನಲ್ಲೆಲ್ಲೂ ಒಂದು ಕಡೆ ನನ್ನ ಕೂಲ್ನೆಸ್ನ ಕಳ್ಕೊಳ್ಳಿಲ್ಲ, ಕಾಮ್ನೆಸ್ನ ಕಳ್ಕೊಳ್ಳಿಲ್ಲ. ಸೊ ಹಾಗಾಗಂಗಾಯಿತು. ನಾನು ಎಷ್ಟೇ ಕಂಟ್ರೋಲ್ ಮಾಡಿದ್ರೂ ಆಗಲಿಲ್ಲ. ಅದೊಂದು ಅನ್ಫಾರ್ಚುನೇಟ್ ಪುಷ್ ಎಲ್ಲಾಯಿತು, ಹೇಗಾಯಿತು ಅನ್ನೋದು ಗೊತ್ತಿಲ್ಲ ರಂಜಿತ್ಗೂ ಕೂಡ. ಅದನ್ನು ಆಯಿತು. ವೆರಿ ಅನ್ಫಾರ್ಚುನೇಟ್, ವೆರಿ ಸ್ಯಾಡ್ ಮೂಮೆಂಟ್. ರಂಜಿತ್ ಆಚೆ ಬಂದಿದ್ದು.
ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.